ಮೂಡಾ ಸೈಟ್ ಹಂಚಿಕೆಯಲ್ಲಿ ಬೃಹತ್ ಹಗರಣ. ಮೂಡಾದ 18 ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಲೋಕಾಯುಕ್ತದಿಂದ ನೋಟಿಸ್ ಜಾರಿ. 3 ದಿನದ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆಯಂತೆ. ಅನುಮತಿ ಪಡೆಯದೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು 18 ಅಧಿಕಾರಿಗಳಿಗೆ ಸದ್ಯ ನೋಟಿಸ್ ಇಶ್ಯೂ ಆಗಿದೆ. 2017ರಲ್ಲಿ ಗಂಗರಾಜು ನೀಡಿದ್ದ ದೂರು ಅನ್ವಯ ನೋಟಿಸ್ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಮೂಡಾ ಹಗರಣ ಅಂದ್ರೆ ನಮಗೆಲ್ಲ ಸಿಎಂ ಸಿದ್ದರಾಮಯ್ಯನವರು ನೆನಪಾಗ್ತಾರೆ. ಕಾರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಾನೆ ಇದೆ. ಬಟ್ ಏನಾಗಬಹುದು ಅಲ್ಲಿ ಕೋರ್ಟ್ ತೀರ್ಪು ಅನ್ನುವಂತಹ ಕುತೂಹಲ ಒಂದ್ ಕಡೆ ಆದ್ರೆ, ಈ ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 18 ಜನ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ. ಕಾರಣ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸೈಟ್ ಹಂಚಿಕೆ ಆಗಿದೆ ಅನ್ನುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನೀಡಲಾಗಿದೆ. ಆರ್ಟಿಐ ಕಾರ್ಯಕರ್ತ ಗಂಗರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗಂಗರಾಜ್ ಅವರೇ ನಮಸ್ತೆ. ನಮಸ್ತೆ. ಯಾಕೋ ಮೂಡಾ ಹಗರಣ ಮುಗಿಯೋ ಹಂತ ತಲುಪ್ತಾ ಇಲ್ಲ ಅಂತ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಿಲುಕಾಕಿಕೊಂಡಿದ್ದಾರೆ. ಏನಾಗುತ್ತೆ ಕೋರ್ಟ್ ತೀರ್ಪು ಅನ್ನುವಂತ ಕುತೂಹಲ, ಅದರ ಬೆನ್ನಿಗೆ ಮತ್ತೆ 18 ಜನ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ. ಏನ್ ಹೇಳ್ತೀರಿ ಮೇಡಮ್? ಈಗ ಹೊರಗಡೆ ಬಂದಿರೋದು ಜಸ್ಟ್ ಏನಿದೆ, ಒಂದು 10% ಹೊರಗಡೆ ಬಂದಿಲ್ಲ ಪ್ರಾಧಿಕಾರದ ಭ್ರಷ್ಟಾಚಾರ. ಇನ್ನ 90% ಇದೆ. ಓಕೆ, ಇನ್ನ 90. ಅದನ್ನು ಹೊರಗಡೆ ತೆಗಿಬೇಕು ಅಂತಂದ್ರೆ ಇವರಿಗೆಲ್ಲ ಥ್ರೆಟ್ಗಳು ಆಳು ಮುಳು ಬರ್ತಾವ ಅಷ್ಟೇ. ಇರ್ಲಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ ಮೇಡಮ್. ಈ ಒಂದು ಪ್ರಕರಣಕ್ಕೆ ಬಂದಂಗೆ ನಾನು 2017ರಲ್ಲಿ ನಾನು ದೂರು ಕೊಡ್ತೀನಿ. ಓಕೆ, ಮೂಡಾ ಪ್ರಾಧಿಕಾರಕ್ಕೆ ಹಾಗೂ ಲೋಕಾಯುಕ್ತಕ್ಕೆ, ಅಂದಿದ್ದ ACBಗೆ ಸುಮಾರು 7 ಎಕರೆ 18 ಗುಂಟೆ ಜಾಗ ವಿಜಯನಗರ 2ನೇ ಅಂತ ಪ್ರತಿಷ್ಠಿತ ಬಡಾವಣೆ ರಚನೆ ಮಾಡ ವಿಜಯನಗರ 2ನೇ ಅಂತ ಬಡಾವಣೆ ರಚನೆ ಮಾಡ್ಲಿಕ್ಕೋಸ್ಕರ ಈ ಜಾಗನ ಭೂಸ್ವಾಧೀನ ಪಡಿಸ್ಕೊತದೆ ಮೂಡಾ. ಓಕೆ, ಅದೇ ಜಾಗದಲ್ಲಿ ಈ ಇನ್ಕಲ್ ಪಾಪಣ್ಣ ಮತ್ತೆ ಗ್ಯಾಂಗು ಮತ್ತೆ ಹಿಂದಿದ್ದ ಕೃಷ್ಣಮಾದೇಗೌಡ ಪಂಚಾಯತಿ ಅಧ್ಯಕ್ಷ ಮೂಡಾ ಇದು ಪಂಚಾಯತಿ ಇನ್ಕಲ್ ಪಂಚಾಯತಿ ಅಧ್ಯಕ್ಷರು, ಆಮೇಲೆ ಅಲ್ಲಿದ್ದಂತ ಅಧಿಕಾರಿಗಳು ಮೆಂಬರ್ಗಳು ಎಲ್ಲ ಸೇರಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೊತಾರೆ. ಆ ಏನು ಪ್ರಾಧಿಕಾರದ ಜಾಗ ಇದೆಯಲ್ಲ ಅದನ್ನ ನಾವು ಆಶ್ರಯ ನಿವೇಶನಗಳು ಹಂಚಿಬಿಡೋಣ ಬಡವರಿಗೆ ಅಂತ ಹೇಳ್ಬಿಟ್ಟು ಇನ್ಕಲ್ ಬಡ ಜನಗಳದ ಲಿಸ್ಟ್ ರೆಡಿ ಮಾಡ್ಕೊಂತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಪ್ರಾಧಿಕಾರದ ಆಸ್ತಿಗೆ ಪ್ರಾಧಿಕಾರದ ಅನುಮತಿನೇ ಪಡೆದಲೆ ಇಲ್ಲಿಗಲ್ ಆಗಿ ಆ ಜಾಗನ ಇವ್ರೇನ್ ಮಾಡ್ತಾರೆ, ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಯಾವ್ದೋ 7 ಎಕರೆ 18 ಗುಂಟೆ ವಿಜಯನಗರ ಜಾಗನ ಅಲ್ಲಿ ಬಡಾವಣೆ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿಗಲ್ ಅಲ್ಲಿ ಒತ್ತಡ ಹಾಕೊಂಡು ಇನ್ಫ್ಲೂಯೆನ್ಸ್ ಏನೋ ಮಾಡ್ಕೊಂಡು ಬಡಾವಣೆ ರಚನೆ ಮಾಡ್ಬಿಟ್ಟು ಆಶ್ರಯ ನಿವೇಶನಗಳು ರಚನೆ ಮಾಡ್ತೀವಿ, ಆಶ್ರಯ ಜನಗಳಿಗೆ ಹಂಚ್ತೀವಿ ಬಡ ಜನಗಳಿಗೆ ಅಂತ ಹೇಳ್ಬಿಟ್ಟು 25 × 25 ಅಳತೆ ನಿವೇಶನಗಳು 350ಕ್ಕೂ ಹೆಚ್ಚು ನಿವೇಶನಗಳನ್ನ ರಚನೆ ಮಾಡ್ತಾರೆ. ರಚನೆ ಮಾಡಿ ಏನ್ ಇನ್ಕಲ್ ಬಡ ಜನಗಳಿಗೆ ಹಂಚಿದ್ರೆ ನಾವೇನು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಓನ್ಲಿ ಸರ್ಕಾರಿ ಜಾಗ ಯಾರ್ದಾದ್ರೂ ಕೊಡ್ಲಿ ಅನ್ಬೋದಿತ್ತು. ಹೌದು, ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಇವರು ಖಾಲಿ ಹಕ್ಕುಪತ್ರಗಳನ್ನ ತಗೋತಾರೆ. ಖಾಲಿ ಹಕ್ಕುಪತ್ರಗಳು ರೆಡಿ ಮಾಡ್ಕೋತಾರೆ, ಪ್ರಿಂಟ್ ಮಾಡಿಸ್ತಾರೆ ಪಂಚಾಯತ್ ಅವರು. ಖಾಲಿ ಹಕ್ಕುಪತ್ರಗಳಿಗೆ ಏನ್ ಮಾಡ್ತಾರೆ, ಅಧ್ಯಕ್ಷರಿಂದ ಸೆಕ್ರೆಟರಿಯಿಂದ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ. ಮೆಂಬರ್ಗಳು ಮತ್ತೆ ಅಧ್ಯಕ್ಷರುಗಳು ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಒಬ್ಬೊಬ್ಬರಿಗೆ 10, 20 ಖಾಲಿ ಹಕ್ಕುಪತ್ರಗಳನ್ನ ಹಂಚಿಕೆ ಮಾಡ್ಕೊಂಡ್ಬಿಡ್ತಾರೆ. ಒಟ್ನಲ್ಲಿ ಗಂಗರಾಜ್ ಅವರೇ, ಒಟ್ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಿದೆ ಮೂಡಾದಲ್ಲಿ ಅನ್ನೋದು ಬಹಳ ಸ್ಪಷ್ಟ ಅಂತ ತಾವು ಹೇಳ್ತಾ ಇದ್ದೀರಿ. ಧನ್ಯವಾದಗಳು ರಿಪಬ್ಲಿಕ್ ಆಡ ಜೊತೆ ಮಾತನಾಡಿದಕ್ಕಾಗಿ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಕಾಟೇರ, ಗಂಡನನ್ನ ಕಾಪಾಡುವುದಕ್ಕೆ ಪತ್ನಿಯ ಪರದಾಟ. ಕಾಮಾಖ್ಯ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿಯವರು ಭೇಟಿ ಕೊಟ್ಟಿದ್ದಾರೆ, ದೇವರ ದರ್ಶನ ಪಡೆದುಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಸ್ಸಾಂನ ಗುವಾಹಟಿಯಲ್ಲಿರೋ ದೇವಸ್ಥಾನ ಮಂತ್ರಾಲಯದ ಬಳಿಕ ಕಾಮಾಖ್ಯಗೆ ದರ್ಶನ್ ಪತ್ನಿ ಭೇಟಿ. ಪವರ್ಫುಲ್ ದೇವಸ್ಥಾನಗಳಿಗೆ ವಿಜಯಲಕ್ಷ್ಮಿಯವರು ಭೇಟಿ ಕೊಡ್ತಿದ್ದಾರೆ. ಆ ಮೂಲಕ ಗಂಡನನ್ನ ಸಂಕಷ್ಟದಿಂದ ಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಮಾಡ್ತಾ ಇರೋದು. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟರು, ರಾಯರ ದರ್ಶನ ಪಡೆದುಕೊಂಡ್ರು. ಅದಾದ ಬಳಿಕ ಈಗ ಮತ್ತೆ ಪವರ್ಫುಲ್ ದೇವಸ್ಥಾನ ಕಾಮಾಖ್ಯ ದೇವಸ್ಥಾನ. ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ, ದೇವರ ದರ್ಶನ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಟ್ ಏನೇ ಆಗಲಿ ಸದ್ಯಕ್ಕಂತೂ ಸಂಕಷ್ಟದಿಂದ ಪಾರಾಗೋ ಲಕ್ಷಣಗಳು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಕಾರಣ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಒಂದೊಂದು ಅಂಶಗಳು, ಅದರಲ್ಲಿ ದಾಖಲಾಗಿರುವಂತಹ ಅಷ್ಟೂ ಸಾಕ್ಷ್ಯಗಳು ಕೂಡ ನಟ ದರ್ಶನ್ ಅವ್ರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಹಾಗಾಗಿ ದೇವರು ಕೈ ಹಿಡಿತಾನ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮೆಲ್ಲರ ನಂಬಿಕೆ, ಕಷ್ಟ ಬಂದಾಗ ದೇವರ ಮೊರೆ ಹೋಗ್ತೀವಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಹೇಗಾದ್ರೂ ಪಾರು ಮಾಡಪ್ಪ ಅಂತ.
ಅದೇ ರೀತಿ ವಿಜಯಲಕ್ಷ್ಮಿಯವರು ಕೂಡ ತಮ್ಮ ಪತಿಯ ಒಳಿತಿಗಾಗಿ ಸಂಕಷ್ಟದಿಂದ ಪಾರು ಮಾಡಬೇಕು ಅನ್ನೋ ಕಾರಣಕ್ಕೆ ಸರಣಿ ದೇವಸ್ಥಾನಗಳ ಸುತ್ತಾಟ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೈದೇಹಿ ದೂರವಾಣಿ ಸಂಪರ್ಕದಲ್ಲಿ. ವೈದೇಹಿ, ಕಷ್ಟ ಬಂದಾಗ ದೇವರ ಮೊರೆ ಹೋಗೋದು ನಮ್ಮೆಲ್ಲರ ನಂಬಿಕೆ. ಬಟ್ ಈಗ ಸಂಕಷ್ಟದಿಂದ ಪಾರಾಗೋ ಸಾಧ್ಯತೆಗಳು ದರ್ಶನ್ ಅವರ ವಿಚಾರದಲ್ಲಿ ತೀರಾ ಕಡಿಮೆ ಆದ್ರೂ ಕೂಡ ದೇವರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಹೌದು ಶ್ರುತಿ, ಮೊನ್ನೆ ಕೂಡ ನಾವು ಗಮನಿಸಿದ್ವಿ, ಮಂತ್ರಾಲಯಕ್ಕೆ ವಿಜಯಲಕ್ಷ್ಮಿ ಅವರು ಹೋಗಿದ್ರು. ಮಂತ್ರಾಲಯಕ್ಕೆ ಸಾಮಾನ್ಯ ವ್ಯಕ್ತಿಯಂತೆ ಹೋಗಿ ಅಲ್ಲಿ ರಾಯರ ದರ್ಶನವನ್ನ ಪಡೆದುಕೊಂಡು ಬಂದಿದ್ರು. ಅದಾದ್ಮೇಲೆ ಎಲ್ಲೋ ಅವ್ರಿಗೊಂದ್ ಕಡೆ ಹೋಪ್ ಇತ್ತು, ನಮ್ಮ ಪಾಲಿಗೆ ದೇವ್ರು ನಿಲ್ತಾನೆ ಅಂತ. ಆದ್ರೆ ಚಾರ್ಜ್ ಶೀಟ್ ಅನ್ನ ನಾವು ಗಮನಿಸ್ತಾ ಹೋದ್ರೆ ಎಲ್ಲೂ ಒಂದು 5% ದರ್ಶನ್ಗೆ ಬೇಲ್ ಸಿಗೋ ಚಾನ್ಸಸ್ ನಮ್ಗೆ ಕಾಣಿಸ್ತಾ ಇಲ್ಲ. ಅದೇ ಒಂದು ವಿಷಯಕ್ಕೆ ಈಗ ಮಂತ್ರಾಲಯ ಆದ್ಮೇಲೆ ಒಡಿಶಾದಲ್ಲಿರುವ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಸ್ಥಾನಕ್ಕೆ ಈಗ ವಿಜಯಲಕ್ಷ್ಮಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ತಮ್ಮ ಗಂಡ ಜೈಲಿನಿಂದ ಆಚೆ ಬರ್ಬೇಕು ಅಂತ ಈ ರೀತಿಯಾದಂತಹ ಒಂದಿಷ್ಟು ಪ್ರಯತ್ನಗಳು ವಿಜಯಲಕ್ಷ್ಮಿಯಿಂದ ಆಗ್ತಾ ಇದೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಏನು ದರ್ಶನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸ್ವ ಇಚ್ಛೆಯಿಂದ ಹೇಳಿಕೆ ಕೊಟ್ಟಿದ್ದಾರೆ, ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಇವರಿಗೆ ಸಿಗುವಂತಹ ಚಾನ್ಸಸ್, ಬೇಲ್ ಸಿಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಹೀಗೆ ಟೆಂಪಲ್ ರನ್ ಅನ್ನ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಅವರು ಮಂತ್ರಾಲಯಕ್ಕೆ ಹೋದ್ರು, ಇವಾಗ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಗಂಡನಿಗಾಗಿ ದೇವರಿಗೆ ಮೊರೆ ಹೋಗ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಆದ್ರೆ ಎಷ್ಟರ ಮಟ್ಟಿಗೆ ಇದು ಅವರ ಪಾಲಿಗೆ ಒಲಿಯತ್ತೆ ಅನ್ನೋದು ಈಗ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಕಾನೂನಿನ ಪ್ರಕಾರ ಹೋಗ್ತಾ ಹೋಯ್ತಂದ್ರೆ ಹಾಗೆ ಪೊಲೀಸ್ನವರು ಏನು ತನಿಖೆಯನ್ನ ಮಾಡ್ತಾ ಇದ್ರೆ, ಚಾರ್ಜ್ ಶೀಟ್ ಅನ್ನ ಕೊಟ್ಟಿದ್ದಾರೆ, ಅದೆಲ್ಲವನ್ನ ನೋಡ್ತಾ ಹೋದ್ರೆ ತುಂಬಾ ಕಡಿಮೆ ಇದೆ ದರ್ಶನ್ ಅವರು ಬೇಲ್ ಮೂಲಕ ಆಚೆ ಬರೋದು ಅನ್ಸುತ್ತೆ ಶ್ರುತಿ. ಓಕೆ ವೈದೇಹಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.